Hello Bakle, welcome to HSB YouTube channel. Kanad video, we had a talk on a topic called General Characteristics of Ascalminthus. ಇವತ್ತು ನಾವು ಅದೇ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನಲಿಡಾದಲ್ಲಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. My friends, today we're going to have a talk on the topic called General Characteristics of Phylum Annelida. ಬನ್ನಿ ತಡ ಮಾಡದೆ ನಾವು ಅನಲಿಡಾ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲು as we do regularly, we're going to decode the term Annelida. ಮೊದಲನೇದಾಗಿ ನಾವು ಅನಲಿಡಾ ಅಂತಕ್ಕಂಥ ಟರ್ಮನ್ನು ನಾವು ಡಿಕೋಡ್ ಮಾಡೋಣ. ಲೆಟ್ಸ್ ಹ್ಯಾವ್ ಅ ಕ್ವಿಕ್ ಲುಕ್ ಇನ್ ಟು ದ ವರ್ಡ್ ಅನಲಿಡಾ. ಏನಿದು ಅನಲಿಡಾ ಅಂತಂದರೆ ಮಕ್ಕಳೇ, ಅನಲಿಡಾ ಮೈ ಫ್ರೆಂಡ್ಸ್ ಐ ಟೆಲ್ ಯು ದ ವರ್ಡ್ ಆನ ಇಸ್ ನಥಿಂಗ್ ಬಟ್ ಆನ್ಯುಲಸ್. ಏನಿದು ಆನ್ಯುಲಸ್ ಅಂತಂದರೆ ಲುಕ್ ಹಿಯರ್, ಆನ್ಯುಲಸ್ ಅಂತಂದರೆ ರಿಂಗ್ ಲೈಕ್ ಸ್ಟ್ರಕ್ಚರ್. ಲುಕ್ ಹಿಯರ್, ಆನ್ಯುಲಸ್ ಅಂತಂದರೆ ರಿಂಗ್ ಲೈಕ್ ಸ್ಟ್ರಕ್ಚರ್. ಯಾವೆಲ್ಲ ಆರ್ಗ್ಯಾನಿಸಮ್ಸ್ಗಳ ಬಾಡಿಯ ಮೇಲೆ ನಾವು ರಿಂಗ್ ಲೈಕ್ ಸ್ಟ್ರಕ್ಚರ್ಸ್ಗಳನ್ನು ನೋಡ್ತೇವೆ, ಆ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಅನಲಿಡಾದಲ್ಲಿ ತರ್ತೇವೆ. ಮೈ ಫ್ರೆಂಡ್ಸ್, ದ ಆರ್ಗ್ಯಾನಿಸಮ್ ಹೂ ಹ್ಯಾವ್ ಅ ರಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಆನ್ ದ ಬಾಡಿ ಸರ್ಫೇಸ್. ಓಕೆನಾ, ಬಾಡಿಯ ಮೇಲ್ಗಡೆ ನಾವು ರಿಂಗ್ ಲೈಕ್ ಸರ್ಫೇಸ್ ಅನ್ನು ನಾವು ನೋಡ್ತೇವೆ. ಓಕೆ, ರಿಂಗ್ ಲೈಕ್ ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್ ಆನ್ ದ ಬಾಡಿ ಸರ್ಫೇಸ್ ಅಂಡ್ ದೋಸ್ ಕ್ರಿಯೇಚರ್ಸ್ ಆರ್ ಕಮಿಂಗ್ ಅಂಡರ್ ದ ಫೈಲಮ್ ಕಾಲ್ಡ್ ಅನಲಿಡಾ. ಮಕ್ಕಳೇ, ನಾವೀಗ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸಿಗೆ ನೋಡೋಣ. ಮೊದಲಿಗೆ ಹೌ ಇಸ್ ದೇರ್ ಹ್ಯಾಬಿಟ್ಯಾಟ್. ಹ್ಯಾಬಿಟ್ಯಾಟ್ ಅಂತಂದರೆ ಎಲ್ಲಿರ್ತಾರೆ? ಯು ನೋ ವಾಟ್, ದೇ ಆರ್ ಪ್ರೆಸೆಂಟ್ ಇನ್ ಅಕ್ವಾಟಿಕ್ ಹ್ಯಾಬಿಟ್ಯಾಟ್. ಮಕ್ಕಳೇ, ಇವರನ್ನ ಅಕ್ವಾಟಿಕಲ್ಲಿ ನೋಡ್ತೀವಿ. ಹೌದು, ಫ್ರೆಶ್ ವಾಟರ್ನಲ್ಲೂ ಇರ್ತಾರೆ, ಮೆರೈನ್ ವಾಟರ್ನಲ್ಲೂ ಇರ್ತಾರೆ. ಜೊತೆಗೆ ವಿ ಕ್ಯಾನ್ ಆಲ್ಸೋ ಸಿ ದೆಮ್ ಇನ್ ದ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್. ಇವರನ್ನ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟಲ್ಲೂ ನಾವು ನೋಡ್ತೇವೆ, ಐ ಮೀನ್ ಆನ್ ದ ಲ್ಯಾಂಡ್. ಜನರಲಿ ಇವರು ಮಾಯಿಸ್ಟ್ ಏರ್ ರೀಜನಲ್ಲಿ ನೋಡೋದು ಜಾಸ್ತಿ. ಮಕ್ಕಳೇ, ಅದಾದ ನಂತರ ವಿ ನೀಡ್ ಟು ಟಾಕ್ ಅಬೌಟ್ ಹ್ಯಾಬಿಟ್. ನಾವೀಗ ಹ್ಯಾಬಿಟ್ನ ಬಗ್ಗೆ ಮಾತಾಡೋಣ. ಲೆಟ್ಸ್ ಹ್ಯಾವ್ ಅ ಟಾಕ್ ಅಬೌಟ್ ದೇರ್ ಹ್ಯಾಬಿಟ್. ಯು ನೋ ವಾಟ್, ನೀವು ಆಸ್ಕೆಲ್ಮಿಂಥಸ್ ಪ್ಲಾಟಿಹೆಲ್ಮಿಂಥಸ್ ಅನ್ನು ಕಲಿತಾಗ ಮೋಸ್ಟ್ ಆಫ್ ದೆಮ್ ವಾರ್ ಪ್ಯಾರಾಸೈಟ್ಸ್, ದಟ್ ಟು ಎಂಡೋ ಪ್ಯಾರಾಸೈಟ್ಸ್ ಆಗಿದ್ರು. ಬಟ್ ಆದರೆ ಇಲ್ಲಿ ಏನಾಗಿದ್ದಾರೆ ಅಂತಂದರೆ ಮೋಸ್ಟ್ ಆಫ್ ದೆಮ್ ಆರ್ ಫ್ರೀ ಲಿವಿಂಗ್. ಲುಕ್ ಹಿಯರ್, ಸಿ, ಫ್ರೀ ಲಿವಿಂಗ್ ಇರ್ತಾರೆ. ಹಾಗಿದ್ರೆ ಯಾರು ಪ್ಯಾರಾಸೈಟ್ಸ್ ಇಲ್ವಾ? ಖಂಡಿತ ಇದ್ದಾರೆ. ನಿಮ್ಗೆಲ್ರಿಗೂ ಕೂಡ ಜಿಗಣೆ, ಲೀಚ್ ಅಂದರೆ ಗೊತ್ತಿರುತ್ತೆ. ಯು ನೋ ವಾಟ್, ಆ ಜಿಗಣೆ ಇಸ್ ಅನ್ ಎಕ್ಟೋ ಪ್ಯಾರಾಸೈಟ್. ಮಕ್ಕಳೇ, ಜ್ಞಾಪಕ ಇಟ್ಕೊಳ್ಳಿ, ಇಲ್ಲೂ ಕೂಡ ಕೆಲವೊಂದು ಮಂದಿ ಪ್ಯಾರಾಸೈಟ್ಸ್ಗಳಿದ್ದಾರೆ. ನಾವು ವಿ ಗಾಟ್ ಅನ್ ಐಡಿಯಾ ಆನ್ ಹ್ಯಾಬಿಟ್ಯಾಟ್ ಆ್ಯಂಡ್ ಹ್ಯಾಬಿಟ್. Habitat is aquatic and terrestrial. Habit, they are free living and parasitic in nature. ಮಕ್ಕಳೇ, ನೆಕ್ಸ್ಟ್ ಈಗ ವಿ ಗೋಣ ಹ್ಯಾವ್ ಅ ಟಾಕ್ ಆನ್ ದ ಫಂಡಮೆಂಟಲ್ ಫೀಚರ್ಸ್. ಈ ಫೈಲಮಿನ ಫಂಡಮೆಂಟಲ್ ಫೀಚರ್ಸ್ ಏನೇನಿರುತ್ತೆ? ಫಂಡಮೆಂಟಲ್ ಅಂತಂದರೆ ಯಾವ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್, ಯಾವ ರೀತಿಯ ಸಿಮೆಟ್ರಿ, ಅವುಗಳನ್ನು ನಾವು ಮಾತಾಡಬೇಕಾಗತ್ತೆ. ಯು ನೋ ವಾಟ್ ಯಾರ್, ಪ್ಲಾಟಿಹೆಲ್ಮಿಂಥಸ್ ಕಲಿತಾಗ ಬೋಟ್ ಅಂತ ಕೋಡ್ ಕೊಟ್ಟಿದ್ದೆ, ಆಸ್ಕೆಲ್ಮಿಂಥಸ್ ಅನ್ನು ಕೊಟ್ಟಾಗ ಬಾಸ್ ಪಿ ಟಿ ಅಂತ ಕೋಡ್ ಕೊಟ್ಟಿದ್ದೆ. ಈಗ ನಾನೇನು ಕೊಡ್ಬೋದು? ನಾವು ಅಗೇನ್ ಐ ಆಮ್ ಗೋಣ ಗಿವ್ ದ ಕೋಡ್ ಬಾಸ್ ಪಿ ಟಿ ಅಲ್ಲ, ಬಾಸ್ ಸಿ ಟಿ ಅಂತಕ್ಕಂಥ ಕೋಡ್ ಕೊಡ್ತೇನೆ. ಐ ಆಮ್ ಗಿವಿಂಗ್ ಯು ದ ಕೋಡ್ ಬಾಸ್ ಸಿ ಟಿ. ವಾಟ್ ಈಸ್ ಬಾಸ್ ಸಿ ಟಿ? ನೀವೆಲ್ಲರೂ ಈಸಿಲಿ ಡಿಕೋಡ್ ಮಾಡಿ. ಮಕ್ಕಳೇ, ಹಿಯರ್ ದ ಆರ್ಗ್ಯಾನಿಸಮ್ can be divided into two identical half by crossing the central axis with the help of only one plane. ಒಂದೇ ಒಂದು ಪ್ಲೇನ್ ಆರ್ಗ್ಯಾನಿಸಮ್ನ ಎರಡು ಈಕ್ವಲ್ ಆಫ್ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಇದನ್ನು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕರಿತೀವಿ. ನೋಡಿ, ದಿಸ್ ಆರ್ಗ್ಯಾನಿಸಮ್ ಶೋಕೇಸಸ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ಮಕ್ಕಳು, ಇವರಲ್ಲಿ ನಾವು ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅನ್ನು ನೋಡ್ತೇವೆ. ಪ್ರಪ್ರಥಮ ಬಾರಿಗೆ, for the first time we are witnessing a coelom. ಮಕ್ಕಳಿಗೆ ನೋಡಿ, ಇಲ್ಲಿ ನಾವು ಸೀಲೋಮ್ ಅನ್ನು ನೋಡ್ತಾ ಇದ್ದೀವಿ ಅಂತಂದರೆ ಇವ್ರಿಗೆ ಯೂಸಿಲೋಮೇಟ್. ದಿಸ್ ಗ್ರೂಪ್ ಆಫ್ ಪೀಪಲ್ ಆರ್ ಯೂಸಿಲೋಮೇಟ್ ಅಂತಂದರೆ ದೇ ಹ್ಯಾವ್ ಅ ಕ್ಯಾವಿಟಿ ಅಂಡ್ ದಟ್ ಕ್ಯಾವಿಟಿ ಈಸ್ ಕಂಪ್ಲೀಟ್ಲಿ ಲೈನ್ ಬೈ ವಾಟ್ ಮಕ್ಕಳೇ? ಮೀಸೋಡಮ್. ಇಲ್ಲಿ ನಾವು ಒಂದು ಪಾಯಿಂಟನ್ನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳೇ, ಯೂಸಿಲೋಮೇಟ್ಸ್ ಎರಡು ರೀತಿ ಇರ್ತಾರೆ. ಅಂದರೆ ಒಂದು ಸ್ಕೈಜೋಸೀಲಸ್ ಅಂತ, ಮತ್ತೊಂದು ಎಂಟಿರೋಸೀಲಸ್ ಅಂತ. ಇಲ್ಲಿರ್ತಕ್ಕಂಥ ಯೂಸಿಲೋಮೇಟ್ ಯಾವ ಕೆಟಗರಿ ಅಂತಂದರೆ ಸ್ಕೈಜೋಸೀಲಸ್ ಅಂತ ಹೇಳ್ತೀವಿ. ಸರ್, ಏನಿದು ಸ್ಕೈಜೋಸೀಲಸ್ ಅಂತಂದರೆ? ಮೈ ಫ್ರೆಂಡ್ಸ್, ಇಫ್ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಅ ಕ್ಯಾವಿಟಿ ಬೈ ಸ್ಪ್ಲಿಟಿಂಗ್ ಅಪ್ ಆಫ್ ಮೀಸೋಡಮ್, ಅವುಗಳನ್ನು ನಾವು ಸ್ಕೈಜೋಸೀಲಸ್ ಅಂತ ಕರಿತೀವಿ. ಫಾರ್ ಯುವರ್ ಗ್ರೇಡ್, ಜಸ್ಟ್ ರಿಮೆಂಬರ್ ದ ಫೈಲಮ್ ಅನಲಿಡಾ ಇಸ್ ಯೂಸಿಲೋಮೇಟ್. ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ದೇ ಆರ್ ಸ್ಕೈಜೋಸೀಲಸ್ ಅಷ್ಟೇ.
ತದನಂತರ ವಿ ಹ್ಯಾವ್ ಅ ಲಾಸ್ಟ್ ಪಾಯಿಂಟ್, ವೆಲ್ ಅವೇರ್ 3 germ layers ಆರ್ ದೇರ್. 3 germ layers ಇರೋದ್ರಿಂದ ಮಕ್ಕಳೇ ಇವುಗಳನ್ನು ನಾವು ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಟ್ರಿಪ್ಲೋಬ್ಲಾಸ್ಟಿಕ್. ದಟ್ ಈಸ್ ಔಟರ್ ಎಕ್ಟೋಡಮ್, inner endodome and middle mesoderm will be present. Okay, next, you know what, the most interesting character of Annelida is this. Annelidadalli ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ನಾವು ಇದನ್ನ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಅಲ್ಲೂ ಕೂಡ ಕಲ್ತ್ವಿ. ಯಾವ್ದದು? ದಟ್ ಈಸ್ ಎಕ್ಸಿಬಿಟಿಂಗ್ ಮೆಟಾಮೆರಿಸಮ್. ಐ ಹೋಪ್ ಯು ಆಲ್ ನೋ ಮೆಟಾಮೆರಿಸಮ್ ಅಂದ್ರೆ ಏನು ಅಂತ. ಇಫ್ ಆರ್ಗ್ಯಾನಿಸಮ್ ಕ್ಯಾನ್ ಬಿ ಡಿವೈಡೆಡ್ ಬೋತ್ ಎಕ್ಸ್ಟರ್ನಲಿ ಇಂಟರ್ನಲಿ and if they showcase a series of repeated organs, ಆಯ್ತಾ, ನೀವೇನಾದರೂ series of repetitive segments ಆಯ್ತಾ, ಅಥವಾ series of repeated segments ಆಯ್ತಾ, series of repeated segments both internally and externally. ನೋಡಿ ಮಕ್ಕಳೇ, ಇಲ್ಲಿ both internally ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಆಯ್ತಾ, ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ, ಹೊರಗಡೆ ಮತ್ತು ಒಳಗಡೆ ಎರಡೂ ಕಡೆನೂ ಕೂಡ ಇಫ್ ದೇ ಆರ್ ಡಿವೈಡೆಡ್ ಇಂಟು ಅ ಸೆಗ್ಮೆಂಟ್, ಲುಕ್ ಹಿಯರ್, ಇಫ್ ದೇ ಆರ್ ಡಿವೈಡೆಡ್ ಇಂಟು ಅ ಸೆಗ್ಮೆಂಟ್ ಅಂಡ್ ದಟ್ ಪ್ರಾಪರ್ಟಿ ವಿ ಕಾಲ್ ಇಟ್ ಆಸ್, ಯು ನೋ ವಾಟ್ ಯರ್, ಮೆಟಾಮೆರಿಸಮ್ ಅಂತ ಕರಿತೀವಿ ಮಕ್ಕಳೇ. ಇಲ್ಲಿ ಪ್ರತಿ ಸೆಗ್ಮೆಂಟ್ ಅನ್ನ, ಮೈ ಫ್ರೆಂಡ್ಸ್ ಲುಕ್ ಅಟ್ ದ ಬೋರ್ಡ್, ನಾವು ಪ್ರತಿ ಸೆಗ್ಮೆಂಟ್ ಅನ್ನ ವಿ ಕಾಲ್ ಇಟ್ ಆಸ್ ಮೆಟಾಮರ್ಸ್ ಅಂತ ಕರಿತೀವಿ. ಅಂಡ್ ದಿಸ್ ಪ್ರಾಪರ್ಟಿ ಇಸ್ ವೆಲ್ ಮಾರ್ಕ್ಡ್ ಇನ್ ಆರ್ ಅನಲಿಡಾ. ಅನಲಿಡಾದಲ್ಲಿ ಈ ಪ್ರಾಪರ್ಟಿ ನಮಗೆ ತುಂಬ ಚಂದ ಕಾಣಿಸುತ್ತೆ ಮಕ್ಕಳೇ. ಲುಕ್ ಅಟ್ ದ ಪಿಕ್ಚರ್ ಆಫ್ ಅನಲಿಡಾ. ನಮ್ಮ ಅರ್ಥವಮ್ ಪಿಕ್ಚರನ್ನು ನೋಡಿ, ಹೇಗೆ ಸೆಗ್ಮೆಂಟ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಮತ್ತು ಲೀಚ್ ಪಿಕ್ಚರನ್ನು ನೋಡಿ, ಲೀಚ್ನಲ್ಲೂ ಕೂಡ ಎಷ್ಟು ಸೆಗ್ಮೆಂಟ್ಸ್ ಇದೆ ನೋಡಿ. ಲೀಚ್ನಲ್ಲಿ ಬರೋಬ್ಬರಿ 33 ಮೆಟಾಮರ್ಸ್, 33 ಸೆಗ್ಮೆಂಟ್ಸ್ಗಳನ್ನು ನಾವು ನೋಡ್ತೀವಿ. ಇನ್ನು ಅರ್ಥವಮ್ ತೊಗೊಂಡ್ರೆ ಮಕ್ಕಳೇ 100ರಿಂದ 150, 100 to 150 ಸೆಗ್ಮೆಂಟ್ಸ್ ಆರ್ ಸೀನ್ ಇನ್ ದ ಅರ್ಥವಮ್. ಸೊ ಹಾಗಿದ್ರೆ ವಿ ಕ್ಯಾನ್ ಈಸಿಲಿ ಟೆಲ್ ದಟ್ ದೇ ಆರ್ ಎಕ್ಸಿಬಿಟಿಂಗ್ metamerism. You understood? Now coming to the next character, that is body wall. ಹೇಗಿರುತ್ತೆ ನಮ್ಮ ಅನಲಿಡಾದ ಬಾಡಿ ವಾಲ್? ಹೌ ಇಸ್ ದ ಬಾಡಿ ವಾಲ್ ಆಫ್ ದ ಅನಲಿಡಾ? ಅನಲಿಡಾದ ಬಾಡಿ ವಾಲ್ ಹೇಗಿರುತ್ತೆ ಮಕ್ಕಳೇ? ಯು ನೋ ವಾಟ್, ಇಲ್ಲಿ ಐ ಜಸ್ಟ್ ವಾಂಟ್ ಯು ಟು ನೋ ದ ಕೋಡ್ ಅಗೇನ್. ಏನು ಗೊತ್ತಾ? CEM, ಸಿಮೆಂಟ್ನ ಅರ್ಧ ಕಟ್ ಮಾಡಿ ಸೆಮ್ ಅಂತ ಬರ್ಕೊಳ್ಳಿ. ನಾವು ನೀವೆಲ್ಲ ಡಿಸ್ಪ್ಲೇ ಪಿಕ್ಚರ್ ಅಂತ ಕರಿತೀವಿ, ರೈಟ್? DP ಅದನ್ನ ಜ್ಞಾಪಕ ಇಟ್ಕೊಳ್ಳಿ. SEM DP. What is the SEM DP? My friends, C stands for cuticle. C ಅನ್ನ ನಾವು ಕ್ಯೂಟಿಕಲ್ ಅಂತ ಕರಿತೀವಿ. E ಅನ್ನ ಎಪಿಡರ್ಮಿಸ್ ಅಂತ ಕರಿತೀವಿ. What do we call E? ಎಪಿಡರ್ಮಿಸ್ ಅಂತ ಕರಿತೀವಿ. See, look here. Next, M ಅನ್ನ we call it as a musculature. We call it as musculature. ಅದೊಂದು ಮಸಲ್ ಲೇಯರ್. ಡಿ ಮಕ್ಕಳೇ, ಐ ಜಸ್ಟ್ ರೈಟ್ ಆಫ್ಟರ್ ಎಪಿಡರ್ಮಿಸ್ ಬಿಕಾಸ್ ಆರ್ಡರ್ನಲ್ಲಿ ಬರೆದಾಗ ಎಪಿಡರ್ಮಿಸ್ ಆದ್ಮೇಲೆ ಡರ್ಮಿಸ್ ಬರುತ್ತೆ. ಅಂಡ್ ಲಾಸ್ಟ್ ಒನ್ ಬಂದಾಗ ವಿ ಹ್ಯಾವ್ ಅ P, ದಟ್ ಈಸ್ ಪೆರಿಟೋನಿಯಂ. ಮಕ್ಕಳೇ, ದಿಸ್ ಇಸ್ ದ ಲೇಯರ್ ವಿಚ್ ವಿ ಸಿ ಇನ್ ದ ಬಾಡಿ ವಾಲ್ ಆಫ್ ದ ಅನಲಿಡಾ. ಅನಲಿಡಾದ ಬಾಡಿ ವಾಲ್ನಲ್ಲಿ ನಾವು ಕ್ಯೂಟಿಕಲ್, ಎಪಿಡರ್ಮಿಸ್, ಡರ್ಮಿಸ್, ಮಸ್ಕ್ಯುಲೇಚರ್ ಮತ್ತು ಪೆರಿಟೋನಿಯಂ, ದಟ್ ಈಸ್ ಪೆರೈಟಲ್ ಪೆರಿಟೋನಿಯಂ ಅಂತ ಕರಿತೀವಿ. ಅವುಗಳನ್ನು ನಾವಿಲ್ಲಿ ನೋಡ್ತೀವಿ. ವಾಟ್ ಪೆರಿಟೋನಿಯಂ? ಐ ಸೆಡ್ ಪೆರೈಟಲ್ ಪೆರಿಟೋನಿಯಂ. ಐ ವಾಂಟ್ ಯು ಟು ಎಂಫಸೈಸ್ ಮೋರ್ ಆನ್ ದ ಮಸ್ಕ್ಯುಲೇಚರ್ ಇಯರ್. ಮಕ್ಕಳು, ನಾವಿಲ್ಲಿ ಸ್ವಲ್ಪ ಹೆಚ್ಚಾಗಿ ಮಸ್ಕ್ಯುಲೇಚರ್ ಬಗ್ಗೆ ಕಲಿಯೋಣ. ಯು ನೋ ವಾಟ್, ನಾವು ಮಸ್ಕ್ಯುಲೇಚರ್ ಅಂತ ಕಲಿತಾಗ there are 2 different types of musculature. Look at the board. Musculature, ಎರಡು ರೀತಿಯ ಮಸ್ಕ್ಯುಲೇಚರನ್ನು ನಾವು ನೋಡ್ತೀವಿ. ಯಾವ್ದು? ನಂಬರ್ 1, ಒಂದನ್ನು ವಿ ಕಾಲ್ ಇಟ್ ಆಸ್ ಅ ಲಾಂಗಿಟ್ಯೂಡಿನಲ್ ಮಸಲ್. ಒಂದನ್ನು ವಿ ಕಾಲ್ ಇಟ್ ಆಸ್ ಲಾಂಗಿಟ್ಯೂಡಿನಲ್ ಮಸಲ್. ಒಂದು ನಿಮಿಷ. ಒಂದನ್ನು ವಿ ಕಾಲ್ ಇಟ್ ಆಸ್ ಲಾಂಗಿಟ್ಯೂಡಿನಲ್ ಮಸಲ್. ಮತ್ತೊಂದನ್ನು ವಿ ಕಾಲ್ ಇಟ್ ಆಸ್ ಸರ್ಕ್ಯುಲಾರ್ ಮಸಲ್. ಹೌದು, ಎರಡು ರೀತಿಯ ಮಸ್ಕ್ಯುಲೇಚರನ್ನು ನಾವು ಅನಲಿಡಾದಲ್ಲಿ ನೋಡ್ತೀವಿ ಮಕ್ಕಳೇ. ಯಾವ್ದ್ಯಾವ್ದು ಎರಡು ರೀತಿ? ಒಂದು ಲಾಂಗಿಟ್ಯೂಡಿನಲ್ ಮಸಲ್, ಮತ್ತೊಂದು ಸರ್ಕ್ಯುಲಾರ್ ಮಸಲ್. ಮೈ ಫ್ರೆಂಡ್ಸ್, ಯು ನೋ ವಾಟ್, ಈ ಲಾಂಗಿಟ್ಯೂಡಿನಲ್ ಮಸಲ್ಸ್ ಮತ್ತು ಸರ್ಕ್ಯುಲಾರ್ ಮಸಲ್ ಎರಡೂ ಕೂಡ ಆರ್ಗ್ಯಾನಿಸಮ್ ಲೋಕೋಮೋಷನಲ್ಲಿ ಹೆಲ್ಪ್ ಆಗುತ್ತೆ. ಪ್ಲೀಸ್ ಬಿ ಅವೇರ್ ಆಫ್ ಇಟ್. ನಾನು ಲೋಕೋಮೋಷನ್ ಇನ್ನೊಂದು ಸಪ್ರೇಟ್ ಹೆಡ್ಡಿಂಗ್ ತಗೊಳ್ತೀನಿ, ಆಗಲೂ ಕೂಡ ವಿ ಗೋಣ ಅಂಡರ್ಸ್ಟ್ಯಾಂಡ್. ಬಟ್ ಆಸ್ ಆಫ್ ನೌ ದಿಸ್ ಲಾಂಗಿಟ್ಯೂಡಿನಲ್ ಅಂಡ್ ಸರ್ಕ್ಯುಲಾರ್ ಮಸಲ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಲೋಕೋಮೋಷನ್. ಮತ್ತೆ ನೆಕ್ಸ್ಟ್, ಈಗ ಲೋಕೋಮೋಷನ್ಗೆ ಅಂತಾನೆ ಒಂದಿಷ್ಟು ಆರ್ಗನ್ಗಳಿದೆಪ್ಪ. ಯಾವ್ದದು? ಸಿ, ಐ ಟೆಲ್ ಯು. ಇಫ್ ಯು ಲುಕ್ ಅಟ್ ದ ಅಕ್ವಾಟಿಕ್ ಕ್ರಿಯೇಚರ್ಸ್, ನೀವೇನಾದರೂ ಅಕ್ವಾಟಿಕ್ ಅನಲಿಟ್ಸ್ನ ಲೋಕೋಮೋಟರಿ ಸ್ಟ್ರಕ್ಚರ್ನ ಕಲಿತೀರಾ ಅಂತಂದರೆ ವಿ ಹ್ಯಾವ್ ಅ ಬೆಸ್ಟ್ ಎಕ್ಸಾಂಪಲ್, ದಟ್ ಈಸ್ ನೀರಿಸ್. ದೆರ್ ಇಸ್ ಅನ್ ಆರ್ಗ್ಯಾನಿಸಮ್ ಕಾಲ್ಡ್ ನೀರಿಸ್
ಹೂ ಇಸ್ ಅನ್ ಅಕ್ವಾಟಿಕ್ ಅನಲಿಡ್. ಇವ್ರನಲ್ಲಿ ಇವರ ಆರ್ಗ್ಯಾನಿಸಮ್ಸ್ನ ಸೈಟ್ಸ್ನಲ್ಲಿ ಲುಕ್ ಅಟ್ ಹಿಯರ್ ಈ ಆರ್ಗ್ಯಾನಿಸಮ್ನ ಸೈಟ್ಸ್ನಲ್ಲಿ ಯು ಗೋಣ ಸಿ ಅ ಲ್ಯಾಟರಲ್ ಅಪೆಂಡೇಜಸ್. ನೋಡಿದ್ರ ಆ ಲ್ಯಾಟರಲ್ ಅಪೆಂಡೇಜಸ್ಗಳನ್ನ ಮಕ್ಕಳೇ ವಿ ಕಾಲ್ ಇಟ್ ಆಸ್ ಪ್ಯಾರಾಪೋಡಿಯಾ. ಲುಕ್ ಹಿಯರ್ ವಿ ಕಾಲ್ ಇಟ್ ಆಸ್ ಪ್ಯಾರಾಪೋಡಿಯಾ. ನೋಡಿ ಈ ಪ್ಯಾರಾಪೋಡಿಯಾ ಅಂತಕ್ಕಂಥ ಸ್ಟ್ರಕ್ಚರ್ ಏನು ಮಾಡುತ್ತೆ, ಅವ್ರಿಗೆ ಹೆಲ್ಪ್ ಮಾಡುತ್ತೆ. ದ ಲ್ಯಾಟರಲ್ ಅಪೆಂಡೇಜಸ್ ಸೀನ್ ಆನ್ ದ ಅಕ್ವಾಟಿಕ್ ಅನಲಿಡ್ ಕಾಲ್ಡ್ ಪ್ಯಾರಾಪೋಡಿಯಾ ವಿಲ್ ಬಿ ಹೆಲ್ಪ್ಫುಲ್ ಟು ಲೋಕೋಮೋಟ್. ಅವ್ರಿಗೆ ಸ್ವಿಮ್ಮಿಂಗ್ಗೆ ಹೆಲ್ಪ್ ಮಾಡುತ್ತೆ. ನೋಡಿ ಮಕ್ಕಳೇ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಸ್ವಿಮ್ಮಿಂಗ್. ಹಾಗಾದ್ರೆ ಟೆರೆಸ್ಟ್ರಿಯಲ್ ಅನಲಿಡ್ಗಳ ಕತೆ ಏನು ಮಕ್ಕಳೇ? ಇಫ್ ಯು ಲುಕ್ ಅಟ್ ದ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್, ಲುಕ್ ಅಟ್ ದ ಬೋರ್ಡ್, ಟೆರೆಸ್ಟ್ರಿಯಲ್ ಕ್ರಿಯೇಚರ್ಸ್ಗಳಲ್ಲಿ ವಿ ಹ್ಯಾವ್ ಟೂ ಸ್ಟ್ರಕ್ಚರ್ಸ್. ಒಂದನ್ನು ವಿ ಕಾಲ್ ಇಟ್ ಆಸ್ ಸೀಟಾ. ಆಯ್ತಾ, ನಮ್ಮ ಅರ್ಥವಂಗಳೆಲ್ಲ ಸೀಟಾ ಮುಖಾಂತರ ಏನು ಮಾಡುತ್ತೆ, ಲೋಕೋಮೋಟ್ ಮಾಡುತ್ತೆ. ಇನ್ನು ಲೀಚಸ್ಗಳೆಲ್ಲ ದೇ ಹ್ಯಾವ್ ಅ ಸ್ಟ್ರಕ್ಚರ್ ಕಾಲ್ಡ್ ಸಕ್ಕರ್ಸ್. ಲುಕ್ ಹಿಯರ್, ದೇ ಹ್ಯಾವ್ ಅ ಸ್ಟ್ರಕ್ಚರ್ ಕಾಲ್ಡ್ ಸಕ್ಕರ್ಸ್. ಇವುಗಳು ಆ ಲೋಕೋಮೋಷನ್ಗೆ ಹೆಲ್ಪ್ ಮಾಡುತ್ತೆ ಮಕ್ಕಳೇ. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಡೈಜೆಷನ್. ಹೌ ದ ಡೈಜೆಸ್ಟಿವ್ ಸಿಸ್ಟಮ್, ಹೇಗಿರುತ್ತೆ ಇವರಲ್ಲಿ ಡೈಜೆಸ್ಟಿವ್ ಸಿಸ್ಟಮ್? ಯು ನೋ ವಾಟ್ ಯಾರ್, ವಿ ಗೋಣ ವಿಟ್ನೆಸ್ ಅ ವೆಲ್ ಡೆವಲಪ್ಡ್ ಡೈಜೆಸ್ಟಿವ್ ಸಿಸ್ಟಮ್. ನಾವೀಗ ಮೊದಲನೇ ಪಾಯಿಂಟ್ ಆಗಿ ವೆಲ್ ಡೆವಲಪ್ಡ್ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ನೋಡ್ತೇವೆ. ಯು ನೋ ವಾಟ್, ದೇ ಹ್ಯಾವ್ ಅ ಸ್ಟ್ರೇಟ್ ಟ್ಯೂಬ್, STRAIGHT. ಇವರಲ್ಲಿ ಸ್ಟ್ರೇಟ್ ಟ್ಯೂಬ್ ಕೆನಲ್, ಐ ಮೀನ್ ಎಲಿಮೆಂಟ್ರಿ ಕೆನಲ್ ಇರುತ್ತೆ. ಸ್ಟಾರ್ಟಿಂಗ್ ವಿತ್ ಮೌತ್ ಅಟ್ ಒನ್ ಎಂಡಲ್ಲಿ ಮೌತ್ ಇರುತ್ತೆ, ಮತ್ತೊಂದು ಎಂಡಲ್ಲಿ ಏನಸ್ ಇರುತ್ತೆ. ಆನ್ ಒನ್ ಎಂಡ್ ವಿ ಹ್ಯಾವ್ ಅ ಮೌತ್, ಆನ್ ದ ಅದರ್ ಎಂಡ್ ವಿ ಹ್ಯಾವ್ ಅನ್ ಏನಸ್. ಆಯ್ತಾ, ನೆಕ್ಸ್ಟ್ ಅದಾದ ನಂತರ ವಿ ನೀಡ್ ಟು ಟಾಕ್ ಅಬೌಟ್ ಅ ರೆಸ್ಪಿರೇಷನ್. ನೋಡಿ ಮಕ್ಕಳೇ, ಬಹಳ ಇಂಪಾರ್ಟೆಂಟ್ ರೆಸ್ಪಿರೇಷನ್ ಇನ್ ಅನಲಿಡಾ. ಯಾಕೆ ಗೊತ್ತಾ? ಯು ನೋ ವಾಟ್, ದೇ ಗೋಯಿಂಗ್ ಟು ರೆಸ್ಪೈರ್ ಥ್ರೂ ದ ಕ್ಯೂಟಿಕಲ್, ಅಂದರೆ ಬಾಡಿಯ ಮೇಲ್ಪದರ, ಅಂದರೆ ಸ್ಕಿನ್ನಿನ ಮುಖಾಂತರ. ಓಕೆ, ಸ್ಕಿನ್ ಇಸ್ ನಾಟ್ ದ ಪ್ರಾಪರ್ ಟರ್ಮ್ ಯರ್, ಬಾಡಿ ಸರ್ಫೇಸ್ನ ಮುಖಾಂತರ, ಕ್ಯೂಟಿಕಲ್ ಮುಖಾಂತರ ವಿ ಗೋಣ ಸಿ ವಾಟ್ ಯರ್ ರೆಸ್ಪಿರೇಷನ್. ನಾವೀಗ ವಿ ಗೋಣ ವಿಟ್ನೆಸ್ ಅ ಬಾಡಿ ಸರ್ಫೇಸ್, ಆರ್ ಐ ಕ್ಯಾನ್ ಟೆಲ್ ಬಾಡಿ ಸರ್ಫೇಸ್ ಮುಖಾಂತರ ಅಥವಾ ಅದರ ಸ್ಕಿನ್ ಮುಖಾಂತರ ಏನಾಗುತ್ತೆ, ರೆಸ್ಪಿರೇಷನ್ ಅನ್ನು ನೋಡ್ತೇವೆ. ಸಿನ್ಸ್ ದೇ ಆರ್ ಶೋಕೇಸಿಂಗ್ ದಿಸ್ ಟೈಪ್ ಆಫ್ ರೆಸ್ಪಿರೇಷನ್, ವಿ ಕಾಲ್ ದಿಸ್ ರೆಸ್ಪಿರೇಷನ್ ಆಸ್ ಅ ಕ್ಯುಟೇನಿಯಸ್ ರೆಸ್ಪಿರೇಷನ್. ಯಾವ ರೆಸ್ಪಿರೇಷನ್ ಅಂತ ಕರಿತೀವಿ ಮಕ್ಕಳೇ? ಇದನ್ನು ನಾವು ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ ಕರಿತೀವಿ. ವೆರಿ ಸಿಂಪಲ್ ಯಾ, the respiration is occurring with the help of the body surface. Body surface na mukantra ಏನಾಗುತ್ತೆ, respiration ಆಗುತ್ತೆ. That is through the cuticle, that is through a body wall. ನೋಡಿ ಇಲ್ಲಿದೆ ಅಲ್ವಾ cuticle, ಇದ್ರ ಮುಖಾಂತರ. So that's why we are calling it as a cutaneous respiration. Then coming to the next structure, ಏನಿದೆ next one, we have to talk about excretion ಅಥವಾ excretory system ಹೇಗಿದೆ ಮಕ್ಕಳೇ? ಜ್ಞಾಪಕ ಇಟ್ಕೊಳ್ಳಿ, ತುಂಬ ಬಾರಿ ನೀಟ್ KCET ಎಕ್ಸಾಮ್ಸ್ಗಳಲ್ಲಿ ಇನ್ MCQs ದೇ ಹ್ಯಾವ್ ಆಸ್ಡ್. ನೋಡಿ, ಪ್ಲಾಟಿಹೆಲ್ಮಿಂಥಸಲ್ಲಿ ವಿ ಸಾ ಯಾವುದದು ಪ್ರೋಟೋನೆಫ್ರಿಡಿಯಾ ವಿತ್ ದ ಫ್ಲೇಮ್ ಸೆಲ್ಸ್ ಅಂತ ಕಲ್ತ್ವಿ. ನೆಕ್ಸ್ಟು ಆಸ್ಕೆಲ್ಮಿಂಥಸಲ್ಲಿ ಎಕ್ಸ್ಕ್ರೀಟ್ರಿ ಟ್ಯೂಬ್, ಎಕ್ಸ್ಕ್ರೀಟ್ರಿ ಪೋರ್ಗಳನ್ನು ಕಲ್ತ್ವಿ. ಹಾಗಿದ್ರೆ ಅನಲಿಡಾದಲ್ಲಿ ವಿ ವಿಲ್ ಬಿ ವಿಟ್ನೆಸಿಂಗ್ ಅ ಸ್ಟ್ರಕ್ಚರ್ ಕಾಲ್ಡ್ ನೆಫ್ರೀಡಿಯಾ. ಅನಲಿಡಾದಲ್ಲಿ ಯಾವ ಸ್ಟ್ರಕ್ಚರ್ ಇದೆ ಮಕ್ಕಳೇ? ನೆಫ್ರೀಡಿಯಾ ಅಂತಕ್ಕಂಥ ಸ್ಟ್ರಕ್ಚರ್ ಇದೆ. ದಿಸ್ ಇಸ್ ದ ಎಕ್ಸ್ಕ್ರೀಟ್ರಿ ಆರ್ಗನ್. ಎಕ್ಸ್ಕ್ರೀಷನ್ ಅಲ್ಲದೆ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಆಸ್ಮೋರೆಗ್ಯುಲೇಷನ್. ಎಕ್ಸ್ಕ್ರೀಟ್ರಿ ಜೊತೆಗೆ ಮಕ್ಕಳೇ ಇದು ಆಸ್ಮೋರೆಗ್ಯುಲೇಷನ್ ಅಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ನೆನಪಲ್ಲಿ ಇಟ್ಕೊಳ್ಬೇಕು, ದ ನೆಫ್ರೀಡಿಯಾ ಆಲ್ಸೋ ಹೆಲ್ಪ್ಸ್ ಇನ್ ಆಸ್ಮೋರೆಗ್ಯುಲೇಷನ್. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ವಿ ನೀಡ್ ಟು ಹ್ಯಾವ್ ಅ ಟಾಕ್ ಅಬೌಟ್ ನರ್ವಸ್ ಸಿಸ್ಟಮ್. ನಾವೀಗ ನರ್ವಸ್ ಸಿಸ್ಟಮ್ ಬಗ್ಗೆ ಅರ್ಥ ಮಾಡ್ಕೊಳ್ಳುವ. ಹೌ ಇಸ್ ದ ನರ್ವಸ್ ಸಿಸ್ಟಮ್ ಹಿಯರ್? ಬಹಳ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ದೇರ್ ವಿಲ್ ಬಿ ಅ ಪೇರ್ಡ್ ಗ್ಯಾಂಗ್ಲಿಯಾ. ಲುಕ್ ಎಟ್ ದಿಸ್ ಹಿಯರ್, ದೇರ್ ಇಸ್ ಅ ಪೇರ್ಡ್ ಗ್ಯಾಂಗ್ಲಿಯಾ. ಇವರಲ್ಲಿ ಗ್ಯಾಂಗ್ಲಿಯಾ ಅಂತಂದರೆ ಅ ಪ್ರಿಮಿಟಿವ್ ನ್ಯೂರಾನ್ ಲೈಕ್ ಸ್ಟ್ರಕ್ಚರ್. ಈ ಪೇರ್ಡ್ ಗ್ಯಾಂಗ್ಲಿಯಾ ಏನಾಗಿರುತ್ತೆ ಅಂತಂದರೆ ಲ್ಯಾಟ್ರಲ್ ನರ್ವ್ಗೆ ಅಟ್ಯಾಚ್ಡ್ ಆಗಿರುತ್ತೆ. ಲುಕ್ ಹಿಯರ್, ದೇ ಆರ್ ಅಟ್ಯಾಚ್ಡ್ ಟು lateral nerves. My friends, look at the board clearly. If you look at the nervous system consists of paired ganglia connected to the lateral nerves to what ya? Double ventral nerve cord. To what ಮಕ್ಕಳೇ? Double ventral nerve cord ಗೆ ಕನೆಕ್ಟ್ ಆಗಿರುತ್ತೆ. Double ventral nerve cord. They will be having a double ventral nerve cord. My friends, you have to know this. Nervous system ಹೇಗಿದೆ ಅಂತಂದ್ರೆ, you should tell in this way. Nervous system consists of paired ganglia connected by a lateral nerves. Paired ganglia connected by the lateral nerves
ಟು ಅ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್. ಇದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. Now it's time for us to look into the circulatory system of this creature. ಈ ಆರ್ಗ್ಯಾನಿಸಮ್ಗಳ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನು ನಾವು ನೋಡೋಣ. ಹೇಗಿದೆ ಸರ್ಕ್ಯುಲೇಟರಿ ಸಿಸ್ಟಮ್ ಮಕ್ಕಳೇ? ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಿತ್ ಅನಲಿಡಾ. ಅನಲಿಡಾದಲ್ಲಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಯಾಕಂತಂದ್ರೆ for the first time, my friends, look here, for the first time we're going to witness a closed circulatory system. ಹೌದು, ಯಾವುದೇ ರೀತಿಯ ಕ್ಯಾವಿಟೀಸ್ ಇಲ್ಲ, ಯಾವುದೇ ರೀತಿಯ ಸೈನಸ್ಗಳಿಲ್ಲ. ಇಲ್ಲೇನಾಗುತ್ತೆ, closed channels are carrying the blood to the each corner of the body. ಮಕ್ಕಳು, ಅದಕ್ಕೋಸ್ಕರ ನಾವೇನಂತ ಹೇಳ್ತೀವಿ ಇಲ್ಲಿ? ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಲುಕ್ ಹಿಯರ್, ನಾವಿಲ್ಲಿ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನ ಕಲಿತೇವೆ. ವಿ ಗೋಣ ವಿಟ್ನೆಸ್ ವಾಟ್ ಮಕ್ಕಳೇ? ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ತದನಂತರ ಕೊನೆಯದಾಗಿ ವಿ ನೀಡ್ ಟು ಹ್ಯಾವ್ ಅ ಟಾಕ್ ಆನ್ ದ ರೀಪ್ರೊಡಕ್ಷನ್. ಮಕ್ಕಳೇ, ರೀಪ್ರೊಡಕ್ಷನ್ ಆಫ್ ಕೋರ್ಸ್ ನೋ ಡೌಟ್ ಹಿಯರ್ ನಾವಿಲ್ಲಿ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಅನ್ನ ವಿಟ್ನೆಸ್ ಮಾಡ್ತೀವಿ. ವಾಟ್ ವಿ ಗೋಯಿಂಗ್ ಟು ಸಿ ಹಿಯರ್? ವಿ ಗೋಣ ವಿಟ್ನೆಸ್ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್. ಇವರಲ್ಲಿ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ನೋಡ್ತೇವೆ. ನೋಡಿ ಮಕ್ಕಳೇ, ಇಫ್ ಯು ಲುಕ್ ಅಟ್ ದ ಅಕ್ವಾಟಿಕ್ ಕ್ರಿಯೇಚರ್ ಕಾಲ್ಡ್ ನೀರಿಸ್, ಈ ನೀರಿಸ್ ಇದೆಯಲ್ಲ, ಈ ನೀರಿಸ್ ಹೆಂಗೆ ಅಂತಂದ್ರೆ ಮೇಲ್ ನೀರಿಸ್ ಆರ್ ಡಿಫ್ರೆಂಟ್, ಫೀಮೇಲ್ ನೀರಿಸ್ ಆರ್ ಡಿಫ್ರೆಂಟ್. ಅಂತಂದ್ರೆ ದಿಸ್ ಪೀಪಲ್ ಆರ್ ಆಕ್ಚುಲಿ ಡೈಯಿಷಿಯಸ್. ಲುಕ್ ಹಿಯರ್, ಇವ್ರು ಏನಾಗಿರ್ತಾರೆ? ಡೈಯಿಷಿಯಸ್ ಆಗಿರ್ತಾರೆ. ಆಯ್ತಾ? ಅದೇ ನಮ್ಮ ಅರ್ಥ್ವಮ್ ಮತ್ತು ಲೀಚ್ ಇದೆ ಗೊತ್ತಲ್ಲ, ಅರ್ಥ್ವಮ್ ಅಂಡ್ ಲೀಚ್. ಈ ಅರ್ಥ್ವಮ್ ಮತ್ತು ಲೀಚ್ ಹೆಂಗೆ ಅಂತಂದ್ರೆ ಇನ್ ಒನ್ ಇಂಡಿವಿಜುವಲ್ ಬೋತ್ ದ ಸೆಕ್ಸಸ್ ಆರ್ ಪ್ರೆಸೆಂಟ್. ಒಂದರಲ್ಲೇ ಎರಡೂ ಇರ್ತಾರೆ. ಬೈಸೆಕ್ಷುವಲ್ ಅಂತ ಕರಿತೀವಿ. ಬಟ್ ವಿ ಹ್ಯಾವ್ ಟು ಯೂಸ್ ದ ಸ್ಟ್ಯಾಂಡರ್ಡೈಸ್ ಟರ್ಮ್. ನಾವು ಅದನ್ನ ಮೊನೀಷಿಯಸ್ ಅಂತ ಕರ್ಕೊಳ್ತೀವಿ. ವಿ ಕಾಲ್ ಇಟ್ ಆಸ್ ಮೊನೀಷಿಯಸ್. ಅಕ್ವಾಟಿಕ್ ಆರ್ಗ್ಯಾನಿಸಮ್ ನೀರಿಸಿಸ್ ಡೈಯಿಷಿಯಸ್ ಮಕ್ಕಳೇ. ಅಂಡ್ ಅರ್ಥ್ವಮ್ ಮತ್ತು ಲೀಚ್ ಏನಾಗಿರುತ್ತೆ? ಅರ್ಥ್ವಮ್ ಮತ್ತು ಲೀಚ್ ಏನಾಗಿದೆ? ಮೊನೀಷಿಯಸ್ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್, here we got to know their sex, but be aware of it. The fertilization is generally external for some creatures like leeches. ಲೀಚಸ್ಗೆ ಫರ್ಟಿಲೈಸೇಷನ್ ಏನಿರುತ್ತೆ? ಹೊರಗಡೆ ಇರುತ್ತೆ. ಅಂಡ್ ನಮ್ಮ ಯಾರಿಗೆ? ಅರ್ಥ್ವಮ್ಗೆ ಒಳಗಡೆ ಇರುತ್ತೆ. ಸೊ ಅಲ್ಲಿ ಜಸ್ಟ್ ರೈಟ್ ಡೌನ್ ಫರ್ಟಿಲೈಸೇಷನ್ ಇಸ್ ಸೀನ್ ಬೋತ್ ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್. ಮಕ್ಕಳೇ, ಲುಕ್ ಅಟ್ ದ ಬೋರ್ಡ್, ವಿ ಆರ್ ಆಲ್ಮೋಸ್ಟ್ ಡನ್. ಓಕೆ, ಫರ್ಟಿಲೈಸೇಷನ್ ನಾವು ಎರಡು ರೀತಿ ಕೂಡ ನೋಡ್ತೇವೆ. ಅಂದರೆ ಸಮ್ ಆಫ್ ದೆಮ್ ಹ್ಯಾವ್ ಅನ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಸಮ್ ಆಫ್ ದೆಮ್ ಹ್ಯಾವ್ ಅ ಇಂಟರ್ನಲ್ ಫರ್ಟಿಲೈಸೇಷನ್. ಡೆವಲಪ್ಮೆಂಟ್ ಹೇಗಿರುತ್ತೆ? ಡೆವಲಪ್ಮೆಂಟ್ ಕೂಡ ಹಾಗೆ. ಮೈ ಫ್ರೆಂಡ್ಸ್, ಲುಕ್ ಹಿಯರ್, ಡೆವಲಪ್ಮೆಂಟ್ ಅಂತ ಹೇಳಿದಾಗ ಡು ದೇ ಹ್ಯಾವ್ ಅ ಲಾರ್ವಲ್ ಸ್ಟೇಜ್ ಆರ್ ವಿತೌಟ್ ದ ಲಾರ್ವಲ್ ಸ್ಟೇಜ್? ಸೊ ಇಲ್ಲಿ ನಾವು ಕೆಲವೊಬ್ಬರಿಗೆ ಡೆವಲಪ್ಮೆಂಟ್ ಡೈರೆಕ್ಟ್ ಇರುತ್ತೆ, ಕೆಲವೊಬ್ಬರಿಗೆ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅನ್ನು ನೋಡ್ತೇವೆ. ಈಗ ಅರ್ಥ್ವಮ್ ಬಂತು ಅಂತಂದ್ರೆ ದೇ ಹ್ಯಾವ್ ಅ ಡೈರೆಕ್ಟ್ ಡೆವಲಪ್ಮೆಂಟ್. ಸೊ ಯು ಗೈಸ್ ಜಸ್ಟ್ ಬಿ ಅವೇರ್, ಡೈರೆಕ್ಟ್ ಡೆವಲಪ್ಮೆಂಟ್ ಕೂಡ ಇದೆ, ಇಂಡೈರೆಕ್ಟ್ ಡೆವಲಪ್ಮೆಂಟ್ ಕೂಡ ಇದೆ. ಮೈ ಫ್ರೆಂಡ್ಸ್, reproduction is sexual mode. Aquatic organisms like Nereis is dioecious, earthworm and leeches are monoecious. Fertilization is external and as well as internal. Development is direct and indirect. ಇಲ್ಲಿಗೆ ಫರ್ಟಿಲೈಸೇಷನ್ ಭಾಗ ಮುಗೀತು. ಇನ್ನು ಉಳಿದಿರೋದು ಏನು ಅಂತಂದರೆ ವಿ ನೀಡ್ ಟು ಹ್ಯಾವ್ ಅ ಟಾಕ್ ಆನ್ ದ ಎಕ್ಸಾಂಪಲ್. ನಾವಿಲ್ಲಿ ಎಕ್ಸಾಂಪಲ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಮೊದಲನೇ ಎಕ್ಸಾಂಪಲ್, ಯು ನೋ ವಾಟ್? ದೇರ್ ಇಸ್ ಅ ಕ್ರಿಯೇಚರ್ ಕಾಲ್ಡ್ ಪೆರಿಟಿಮಾ. ಯಾರಿದು ಪೆರಿಟಿಮಾ? ಇಟ್ ಈಸ್ ನಥಿಂಗ್ ಬಟ್ ಆರ್ ಅರ್ಥ್ವರ್ಮ್, ಫಾರ್ಮರ್ಸ್ ಫ್ರೆಂಡ್ ಅಂತ ಕಲ್ತ್ವಲ್ಲ ಸ್ಕೂಲ್ ಡೇಸ್ನಲ್ಲಿ. ಪೆರಿಟಿಮಾ ಅದನ್ನು ನಾವು ಅರ್ಥ್ವರ್ಮ್ ಅಂತ ಜನರಲ್ ಆಗಿ ಕರೀತಾ ಇದ್ದೀವಿ. ಸೈಂಟಿಫಿಕ್ ನೇಮ್ ಇಸ್ ಪೆರಿಟಿಮಾ. ಮಕ್ಕಳೇ, ಎರಡನೇ ಎಕ್ಸಾಂಪಲ್, ಲುಕ್ ಹಿಯರ್, ವಿ ಹ್ಯಾವ್ ಅ ಸೆಕೆಂಡ್ ಎಕ್ಸಾಂಪಲ್. ಯಾರ್? ಹಿರುಡಿನೇರಿಯಾ. ಹಿರುಡಿನೇರಿಯಾ ಯಾರಿದು? ಹಿರುಡಿನೇರಿಯಾ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಲೀಚಸ್. ಲೀಚಸ್ಗಳನ್ನು ನಾವು ಹಿರುಡಿನೇರಿಯಾ ಅಂತ ಕರ್ಕೊಳ್ತೀವಿ. ಯು ಗಾಟ್ ಇಟ್? ಅದಾದ ನಂತರ ವಿ ಹ್ಯಾವ್ ಒನ್ ಮೋರ್, ದಟ್ ಈಸ್ ಅನ್ ಅಕ್ವಾಟಿಕ್ ಅನಲಿಟ್ ಕಾಲ್ಡ್ ನೀರಿಸ್. ನೀರಿಸನ್ನು ನಾವು ಅಕ್ವಾಟಿಕ್ ಅನಲಿಟ್ಸ್ ಅಂತ ಕರ್ಕೊಳ್ತೀವಿ. ಇಲ್ಲಿಗೆ ಅನಲಿಡಾದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಕಲ್ತ್ಕೊಂಡ್ವಿ ಮಕ್ಕಳೇ. ಕ್ವಿಕ್ ಆಗಿ ನಾವು ಬೇಗ ಅನಲಿಡಾವನ್ನು ರೀಕ್ಯಾಪ್ ಮಾಡಿಬಿಡವ. ವಾಟ್ ಇಸ್ ಅನಲಿಡಾ? Annelida is a phylum which include ring like creature organism. ಯಾರ ಬಾಡಿಯ ಮೇಲೆ ರಿಂಗ್ ಲೈಕ್ ಸ್ಟ್ರಕ್ಚರ್ಸ್ಗಳಿದೆ ಅಂಥ ಆರ್ಗ್ಯಾನಿಸಮ್ಗಳನ್ನು ನಾವು ಅನಲಿಡಾದಲ್ಲಿ ಹಾಕ್ತೇವೆ. ಅವರು ಅಕ್ವಾಟಿಕ್ ಹ್ಯಾಬಿಟ್ಯಾಟಲ್ಲೂ ಇರ್ತಾರೆ ಮತ್ತು ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ನಲ್ಲೂ ಕೂಡ ನಾವು ನೋಡ್ತೇವೆ. ದೇ ಆರ್ ಮೋಸ್ಟ್ ಆಫ್ ದೆಮ್ ಆರ್ ಫ್ರೀ ಲಿವಿಂಗ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಪ್ಯಾರಾಸೈಟ್. ಬೆಸ್ಟ್ ಎಕ್ಸಾಂಪಲ್, ಲೀಚಸ್ ಆರ್ ಎಕ್ಟೋಪ್ಯಾರಾಸೈಟ್ಸ್. ನೆಕ್ಸ್ಟ್, ಫಂಡಮೆಂಟಲ್ ಫೀಚರ್ಸ್ ಕೋಡ್ ಏನಂತ ಹೇಳಿದ್ವಿ? ಬಾಸ್ ಸಿ ಟಿ. ಬಿ bilaterally symmetrical,
OS, organ system level of body organization. For the first time we're going to witness coelom. They are eucoelomates ಮಕ್ಕಳೇ. ಅದರಲ್ಲೂ ಅವ್ರು ಏನಾಗಿರ್ತಾರೆ, ಸ್ಕೈಸೋಸೀಲಸ್ ಕ್ಯಾಟಗರಿಗೆ ಬಂದಿರ್ತಾರೆ. ತದನಂತರ 3 germ layers ಇದೆ, ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಕರಿತೀವಿ. ದೇ ಶೋ ಅ ಮೆಟಾಮೆರಿಸಮ್ ಕ್ಯಾರೆಕ್ಟರ್. ಸೀರೀಸ್ ಆಫ್ ರಿಪೀಟೆಡ್ ಸೆಗ್ಮೆಂಟ್ಸ್ ವಿಲ್ ಬಿ ದೇರ್. ಅದನ್ನು ನಾವು ಮೆಟಾಮೆರಿಸಮ್ ಅಂತ ಕರಿತೀವಿ ಮಕ್ಕಳೇ. ಹೊರಗಡೆ ದಟ್ ಈಸ್ ಎಕ್ಸ್ಟರ್ನಲಿ ಇಂಟರ್ನಲಿ ಎರಡೂ ಕಡೆ ಅದೇನಾಗಿರುತ್ತೆ, ಸೆಗ್ಮೆಂಟ್ಸ್ಗಳಾಗಿರುತ್ತೆ, ಡಿವೈಡ್ ಆಗಿರುತ್ತೆ. ಓಕೆ, ಆ ಪ್ರತಿ ಸೆಗ್ಮೆಂಟ್ಗಳನ್ನು ನಾವು ಮೆಟಾಮರ್ಸ್ ಅಂತ ಕರಿತೀವಿ. ವಿ ಕಾಲ್ ಈಚ್ ಸೆಗ್ಮೆಂಟ್ ಆಸ್ ಅ ಮೆಟಾಮರ್ಸ್ ಮಕ್ಕಳೇ. ಪ್ರತಿ ಸೆಗ್ಮೆಂಟ್ ಅನ್ನು ವಾಟ್ ಡು ವಿ ಕಾಲ್? We call it as metamers ಅಂತ ಕರ್ಕೊಳ್ತೀವಿ. ಬಾಡಿ ವಾಲ್ ಹ್ಯಾಸ್ ಅ 5 layers, that is cuticle, epidermis, dermis, musculature and parietal peritoneum. musculature ಎರಡು ರೀತಿ ಇದೆ ಮಕ್ಕಳೇ. ಲಾಂಗಿಟ್ಯೂಡಿನಲ್ ಮಸಲ್ಸ್ಗಳಿರುತ್ತೆ, ಸರ್ಕ್ಯುಲರ್ ಮಸಲ್ಸ್ಗಳಿರುತ್ತೆ. ಲಾಂಗಿಟ್ಯೂಡಿನಲ್ ಮಸಲ್ಸ್ ಮತ್ತು ಸರ್ಕ್ಯುಲರ್ ಮಸಲ್ಸ್ ಲೋಕೋಮೋಷನ್ಗೆ ಹೆಲ್ಪ್ ಮಾಡುತ್ತೆ ಮಕ್ಕಳೇ. ಲೋಕೋಮೋಷನ್ಗೆ ಅಂತಾನೆ ಆರ್ಗನ್ಗಳನ್ನು ಕೂಡ ನಾವು ನೋಡ್ತೇವೆ. ಅಕ್ವಾಟಿಕ್ ಅನಲಿಡಗಳಲ್ಲಿ ಎಕ್ಸಾಂಪಲ್ ನೀರಿಸ್, ದೇ ಹ್ಯಾವ್ ಅ ಲ್ಯಾಟ್ರಲ್ ಅಪೆಂಡೇಜಸ್, ಸೈಡ್ಸ್ನಲ್ಲಿ ಅಪೆಂಡೇಜಸ್ಗಳಿದೆ, ವಿಚ್ ಇಸ್ ಕಾಲ್ಡ್ ಆಸ್ ಪಾರಾಪೋಡಿಯಾ, which is helpful for swimming. ಈಜಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಟೆರೆಸ್ಟ್ರಿಯಲ್ ಕ್ರಿಯೇಚರ್ಸ್ಗಳಲ್ಲಿ ನಮ್ಮ ಅರ್ಥವಂನಲ್ಲಿ ಸೀಟೆ ಇಸ್ ಲೋಕೋಮೋಟರಿ ಆರ್ಗನ್ ಅಂಡ್ ಲೀಚಸ್ಗಳಲ್ಲಿ ಸಕ್ಕರ್ಸ್ ಆರ್ ದ ಲೋಕೋಮೋಟರಿ ಆರ್ಗನ್. digestive system is complete. They have a straight tube elementary canal like structure starting with mouth and ending with anus. Respiratory system is also well developed. Body wall mukantra, that too they have a cuticle respiration. Cuticle mukantra ಆಗೋದ್ರಿಂದ ನಾವು cutaneous respiration ಅಂತ ಕರ್ಕೊಳ್ತೇವೆ. Excretory system is also well developed with the presence of a structure called nephridia, which is also playing a vital role in regulating the fluids in the body, that is osmoregulation. Tadanantara nervous system is also well developed makle. They have a paired ganglia connected to the lateral nerves to form a double ventral nerve cord. Then we have a circulatory system, very important. For the first time we're going to see the closed circulatory system over here. Sexual reproduction ide, aquatic nereis dioecious antandre male nereis are different, female nereis are different. adra earthworm mattu leeches enagirutte, male mattu female reproductive organ ondralle irutte makle. Fertilization is in both external and as well as internal. Development will be both direct and indirect. And the last thing, 3 example: peritima earthworm, Herodenaria leeches and Nereis is an aquatic annelid. ಮಕ್ಕಳೇ, ಇಲ್ಲಿಗೆ ನಾವು ಅನಲಿಡಾವನ್ನು ಮುಗಿಸ್ಕೊಂಡ್ವಿ. ನಮ್ಮ ಮುಂದಿನ ವಿಡಿಯೋದಲ್ಲಿ we will be having a talk on the phylum Arthropoda.